ಸಾಕಷ್ಟು ಜನ ಹೂಡಿಕೆದಾರರನ್ನು ಹುಡುಕ್ತಾ ಅದು ಗೊತ್ತಿಲ್ಲ ಸಿನಿಮಾ ಹೆಂಗೆ ಮುಗಿಸ್ಬಿಟ್ಟೆ ಅಂತ. ನಾನೇ ಪ್ರೊಡ್ಯೂಸ್ ಮಾಡಿ ಸಿನಿಮಾ ಕಂಪ್ಲೀಟ್ ಆಗಿ ಇವತ್ತು ರಿಲೀಸ್ ಹಂತಕ್ಕೂ ಬಂತು. ಎಲ್ಲರದು ಬೆಂಬಲ ಸಪೋರ್ಟ್ ಇರೋದ್ರಿಂದನೇ ಈ ಕಾರಣ ಆಗಿರುತ್ತೆ. ಎಲ್ಲ ಕಲಾವಿದರು, ತಂತ್ರಜ್ಞರು, ಸಾಕಷ್ಟು ಜನ ಸ್ನೇಹಿತರು, ಹಿತೈಷಿಗಳು, ಫ್ಯಾಮಿಲಿ ಎಲ್ಲರೂ ಸೇರಿ ಒಂದು ಸಪೋರ್ಟ್ ಮಾಡೋದಕ್ಕೆ ಈ ಹಂತಕ್ಕೆ ಬಂದಿದೆ. ಯುದ್ಧಕಾಂಡ ಸಿನಿಮಾ, ಈ ಸಿನಿಮಾದ ವಿಷಯ ಏನಪ್ಪ ಅಂತಂದ್ರೆ ಮೂಲವಾಗಿ ಒಂದು ಹೆಣ್ಣಿನ ಮೇಲೆ ಆಧಾರವಾಗಿರ್ತಕ್ಕಂಥ ಸಿನಿಮಾ. ಒಂದು ಹೆಣ್ಣಂದ್ರೆ ಒಂದೇ ಹೆಣ್ಣಲ್ಲ, ಹೆಣ್ಣು. ನಮ್ಮ ಭಾರತದ ಅಷ್ಟು ಹೆಣ್ಣುಗಳನ್ನು ರಿಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಅರ್ಚನಾ ಜಾಯ್ಸ್ ಅವರು. ಈ ಪುಟಾಣಿ ಮಗು ನಮ್ಮ ಭಾರತದ ಅಷ್ಟು ಹೆಣ್ಮಕ್ಳಿಗೆ ರಿಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್. ಸಿನಿಮಾದಲ್ಲಿ ನನ್ನ ಪಾತ್ರ ಹೆಸರು ಭರತ್ ಅಂತ. ನಮ್ಮ ಭರತ ಖಂಡವನ್ನು ರಿಪ್ರೆಸೆಂಟ್ ಮಾಡುವಂಥ ಒಂದು ಭರತನ ಕ್ಯಾರೆಕ್ಟರ್. ಒಟ್ಟಾರೆ ಧರ್ಮಕ್ಕಾಗಿ ಒಂದು ಹೋರಾಟ. ಧರ್ಮ ಏನಂತಂದರೆ ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗಬೇಕು, ಅದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ. ಅದಕ್ಕೆ ಕೆಲವೊಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದಷ್ಟು ವಿಚಾರಗಳು ಸರಿ ಹೋಗಬೇಕಾಗಿದೆ. ಆಮೇಲೆ ಈ ಸಿನಿಮಾ ರಾಷ್ಟ್ರಪತಿಗಳಿಗೂ ತಲುಪಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ. ರಾಷ್ಟ್ರಪತಿಗಳಿಗೆ ತಲುಪೋದ್ರ ಜೊತೆಗೆ ಒಂದು ಕೆಟ್ಟ ಹಠ ಇದೆ ನನಗೆ. ಈ ಸಿನಿಮಾ ತೀರಾ ಹೈ ಬಜೆಟ್ ಸಿನಿಮಾನೂ ಅಲ್ಲ. ಅಂದರೆ ಇವತ್ತು ನಾವು ನೋಡಿದ್ರೆ 30 ಕೋಟಿ, 50 ಕೋಟಿ, 100 ಕೋಟಿ ಅದು ತುಂಬ ಸಾಮಾನ್ಯ ವಿಚಾರ ಆಗ್ಬಿಟ್ಟಿದೆ. ಸೊ ಆ ಸ್ಟ್ಯಾಂಡರ್ಡಲ್ಲಿ ಸಿನಿಮಾ ಮಾಡಿದ್ರೇ ಒಂದು ದೊಡ್ಡ ಸಿನಿಮಾ ಅನಿಸ್ಕೊಳ್ಳುತ್ತೆ. ಇದು ಲೋ ಬಜೆಟ್ ಸಿನಿಮಾನೂ ಅಲ್ಲ. ನನ್ನ ಯಥಾಶಕ್ತಿ ಪ್ರಕಾರ ಒಂದು ಸ್ಟ್ಯಾಂಡರ್ಡ್ ಸಿನಿಮಾ ಅಂತ ಹೇಳ್ಬೋದು. ಒಂದು ಸ್ಟ್ಯಾಂಡರ್ಡ್ ಮಿಡ್ ಸ್ಕೇಲಲ್ಲಿ ಇರತಕ್ಕಂಥ ಒಂದು ಸಿನಿಮಾ ಭಾರತಾದ್ಯಂತ ಒಂದು ದಾಖಲೆ ಮಾಡಬೇಕನ್ನೋದು ಒಂದು ಕೆಟ್ಟ ಹಠ ನಮ್ಮದು. ನಾವು ಪರಭಾಷಾ ಸಿನಿಮಾಗಳಲ್ಲಿ ನೋಡಿದ್ದೀವಿ, ಕೆಲವೊಂದು ಮಲಯಾಳಂ ಸಿನಿಮಾಗಳು ಬಂದಿದ್ದಾವೆ, ಇಲ್ಲಿ ಕೆಲವೊಂದು ತೆಲುಗು ಸಿನಿಮಾಗಳು ಬಂದಿದ್ದಾವೆ. ಚಿಕ್ಕ ಬಜೆಟಲ್ಲಿ ಅಂದರೆ ಅವ್ರಿಗೆ ಅಂತ ಚಿಕ್ಕ ಬಜೆಟ್ ಮಿಡ್ ಸ್ಕೇಲ್ ಸಿನಿಮಾಗಳು ಇಲ್ಲೆಲ್ಲ ಬಂದು ದೊಡ್ಡ ರೆಕಾರ್ಡ್ಸ್ ಮಾಡಿದ್ದಾವೆ. 100 crores ಬಜೆಟ್ ರೀಚ್ ಆಗಿದ್ದಾವೆ. ಒಂದು ಸಿನಿಮಾ ಸ್ಟ್ಯಾಂಡರ್ಡ್ ರೀತಿಯಲ್ಲಿ ಮಾಡಿ ಒಳ್ಳೆ ಕಲಾವಿದರಿದ್ದು, ಒಳ್ಳೆ ತಂತ್ರಜ್ಞರು ಇದ್ದು, ಸಿನಿಮಾನಲ್ಲಿ ಇರ್ತಕ್ಕಂಥ ವಿಷಯ ತುಂಬ ಸ್ಟ್ರಾಂಗ್ ಆಗಿ ತುಂಬ ದೊಡ್ಡ ವಿಷಯ ಇದು ಎಲ್ರಿಗೂ ತಲುಪಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ಈ ಸಿನಿಮಾ ಯಾಕೆ ಆ ದೊಡ್ಡ ಮಟ್ಟಕ್ಕೆ ಆಗಬಾರ್ದು? ಇದು ಒಂದು ಎಕ್ಸಾಂಪಲ್ ಸೆಟ್ ಆಗಬೇಕು. ನನಗೆ ಇದರಲ್ಲಿ 2 ಸ್ವಾರ್ಥ ಇದೆ. ಒಂದು, ನಾನು ಒಬ್ಬ ಕಲಾವಿದನಾಗಿ ಫ್ರಂಟ್ ಲೈನ್ ಹೀರೋಸ್ ಅಂತ ಏನಿದ್ದಾರೆ ಅದರಲ್ಲಿ ನಾನು ಬಂದು ನಿಲ್ಲಬೇಕು. ಬಿಕಾಸ್ ನನಗೆ ಸಿಗಬೇಕಾಗಿರ್ತಕ್ಕಂಥ ಮಾನ ಸ್ಥಾನ ಏನಿದೆ ಅಲ್ಲ, ಅದು ಸರಿಯಾದ ರೀತಿಯಲ್ಲಿ ದೊರಕಿಲ್ಲ ಅನ್ನೋದು ನನಗೊಂದು ಬೇಜಾರಿದೆ, ಕೊರಗಿದೆ. ಅಂದರೆ ಯಾರನ್ನೂ ದೋಷಿಸ್ತಾ ಇಲ್ಲ, ಆದರೆ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅದು ಬಳಕೆ ಆಗಿಲ್ಲ ಅನ್ನೋದು ಒಂದು ಬೇಜಾರು ಅನ್ನೋದಿದೆ. ಯಾರೂ ಆ ಪ್ರಯತ್ನ ಮಾಡದೇ ಇದ್ದಾಗ ಸ್ವಯಂ ನಾವೇ ಎದ್ದು ನಿಂತು ಆ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಸಿದ್ಧಾಂತ ನಂಬುವಂಥ ವ್ಯಕ್ತಿ ನಾನು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೆ ಯಾಕೆ ನಾವೇ ಮಾಡಬಾರ್ದು? ನಮ್ಮನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು, ನಮ್ಮ ಫ್ಯೂಚರನ್ನು ನಾವೇ ಕ್ರಿಯೇಟ್ ಮಾಡಬೇಕು. ಯಾವುದೋ ಪ್ರೊಡಿಕ್ಷನ್ ಹೋಗಿ ಮುಂದೆ ನನ್ನ ಫ್ಯೂಚರ್ ಏನಾಗುತ್ತೆ, ನನ್ನ ಭವಿಷ್ಯ ಏನಾಗುತ್ತೆ ಅಂತ ಇನ್ನೊಬ್ಬರ ಮುಂದೆ ಜಾತಕ ಕೇಳೋದಕ್ಕಿಂತ ನನ್ನ ಜಾತಕ ನಾನೇ ಬರೆಯೋಣ, ನನ್ನ ಭವಿಷ್ಯ ನಾನೇ ಬರೆಯೋಣ ಅಂತ ನಿರ್ಧಾರ ಮಾಡುವಂಥ ವ್ಯಕ್ತಿ ನಾನು. ಸೊ ಹಾಗಾಗಿ ಆ ಒಂದು ಸ್ವಾರ್ಥನೂ ಇದೆ, ಬೆಳೆದು ನಿಲ್ಲಬೇಕು ಅನ್ನೋದು. ಅದ್ರ ಜೊತೆಗೆ ಇನ್ನೂ ದೊಡ್ಡ ವಿಷಯ ಏನಪ್ಪ ಅಂದರೆ ಕನ್ನಡ ಸಿನಿಮಾ ಒಂದು ಮಿಡ್ ಸ್ಕೇಲ್ ಸಿನಿಮಾ ಭಾರತಾದ್ಯಂತ ಹೆಸರು ಮಾಡ್ಬೋದು, ಅದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೋದು, ಅದು ಒಂದು ದಾಖಲೆಯನ್ನು ಬರೀಬೋದು ಅನ್ನೋ ಒಂದು ಚಾಲೆಂಜನ್ನು ಇಟ್ಕೊಂಡಿದ್ದೀನಿ. ಅದು ಮಾಡಬೇಕು, ಅದು ಆ ಥರ ಆಗಬೇಕು ಅನ್ನೋದು ಒಂದು ಆಸೆ, ಒಂದು ಹಠ. ಅದು ಆಗುತ್ತೋ ಇಲ್ಲವೋ ಅನ್ನೋ ಪ್ರಶ್ನೆನೂ ಹಾಕಲ್ಲ, ಅದು ಆಗಬೇಕು ಅನ್ನೋದು ನನ್ನ ಹಠ. ಹಾಗಾಗಿ ಈ ಒಂದು ಘೋಷಣೆ ಏನಿದೆ, ಏಪ್ರಿಲ್ 18 ಬರ್ತಾ ಇದ್ದೀವಿ. ಸೊ ಇದಕ್ಕೆ ಎಲ್ಲರೂ ಸಹಕಾರ ಬೇಕು ಅನ್ನೋದು ನಾವು ಕೇಳೋದು ಸಹಜ. ಬೇಕು ಅನ್ನೋದ್ರ ಜೊತೆಗೆ ನಾನು ಕೇಳ್ಕೊಳ್ಳೋದು ಎಲ್ಲರೂ ಖಂಡಿತ ನಿಮ್ಮ ಕರ್ತವ್ಯ ಅಂತ ಈ ಪರ್ಟಿಕ್ಯುಲರ್ ಸಿನಿಮಾಗೆ ಮಾಡಲೇಬೇಕು. ಬಿಕಾಸ್ ಒಂದು ಒಳ್ಳೆ ಕಾಸ್ ಆಗುತ್ತೆ, ಒಂದು ಒಳ್ಳೆ ಸಂದೇಶ ಇಡೀ ಜಗತ್ತಿಗೆ ಕೊಡುವಂತ ಆಗುತ್ತೆ. ಸೊ ಎಲ್ಲ ಕಲಾವಿದರಿಗೂ, ಎಲ್ಲ ಟೆಕ್ನಿಷಿಯನ್ಸ್ದು ಅದೇ ಬೇಡಿಕೆ ಆಗಿದೆ, ಅದೇ ಕೋರಿಕೆ ಆಗಿದೆ. ಒಬ್ಬೊಬ್ಬರಾಗಿ ತಮ್ಮ ಅನಿಸಿಕೆ, ತಮ್ಮ ಅನುಭವ ಸಿನಿಮಾದು ಚಿಕ್ಕದಾಗಿ ಚೊಕ್ಕದಾಗಿ. ನಿಮಗೂ ಸಮಯದ ಅಭಾವ ಇರೋದು ಗೊತ್ತು. ಇಷ್ಟೊಂದು ಜನ ಇರೋದ್ರಿಂದ ಎಲ್ಲರೂ ತಮ್ಮ ಮನಸ್ಸಿನ ಮಾತುಗಳನ್ನು ಇಲ್ಲಿ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಸೀನಿಯರ್ ಮೋಸ್ಟ್ ಪ್ರಕಾಶ್ ಸರ್, ನಾಗಾಭರಣ ಸರ್ ಕಡೆಯಿಂದ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ಬೆಟರ್ ಫೀಲ್ ಆಗ್ತಿತ್ತು ಒಂಥರ. ಬಟ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಫೀಮೇಲ್ ಓರಿಯೆಂಟೆಡ್ ಅನ್ನೋದಕ್ಕಿಂತ ಬಹುಶಃ ಅಂದರೆ ಒಂದು ಕಾಸ್ಗೋಸ್ಕರ ಮಾಡ್ತಿರೋದ್ರಿಂದ ಇಟ್ ಈಸ್
ಅಂದ್ರೆ ಐ ಶುಡ್ ಅಪ್ರಿಶಿಯೇಟ್ ನೀವ್ ಈ ತರದೊಂದು ಸಬ್ಜೆಕ್ಟ್ ನ ಪ್ರೊಡಕ್ಷನ್ ಅಲ್ಲಿ ತಗೊಂಡು ಫಸ್ಟ್ ಆಫ್ ಆಲ್ ಮಾಡ್ತಿರೋದು ಅಂಡ್ ನೀವ್ ಇದನ್ನ ಈ ತರದೊಂದು ಕಥೆ ಮಾಡ್ಕೊಡೋದು ನಮ್ಮ ಡೈರೆಕ್ಟರ್ ಪವನ್ ಭಟ್. ನನಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ರೀಸನ್ ಕಥೆ ಓದ್ಕೊಂಡಿದ್ದ ಕಾರಣ ಇವ್ರು ಹೇಳ್ದಂಗೆ ಟೈಮ್ಲಿ ಜಸ್ಟಿಸ್ ಆಗ್ಬೇಕು ಅಂತ. ನಾವು ಅಂದ್ರೆ ದಿನನಿತ್ಯ ಏನೇನೋ ಒಂದಷ್ಟು ಇನ್ಸಿಡೆಂಟ್ಗಳು ಆಗ್ತಿರುತ್ತೆ. ಅಂದ್ರೆ ಸಾಮಾನ್ಯ ಇನ್ಸಿಡೆಂಟ್ಗಳಲ್ಲೇ ಕೂಡ ನಾವು ನಮ್ಗೆ ಸಮಯಕ್ಕೆ ತಕ್ಕಂತೆ ಆ ಸಮಯಕ್ಕೆ ಕರೆಕ್ಟ್ ಆಗಿ ನಮ್ಗೆ ಏನೋ ಒಂದು ಸಿಗ್ಲಿಲ್ಲ ಅಂತ ಅಂದಾಗ ಎಷ್ಟು ಕೊರಗ್ತೀವಿ, ಬೇಜಾರಾಗತ್ತೆ, ಹತಾಶೆ ಆಗತ್ತೆ. ಬಟ್ ಈ ತರದೊಂದು ಸೆನ್ಸಿಟಿವ್ ವಿಷಯಗಳನ್ನ ನಮ್ಗೆ ಅದರಲ್ಲಿ ಕರೆಕ್ಟ್ ಆದ ಟೈಮ್ಗೆ ನ್ಯಾಯ ಸಿಗ್ಲಿಲ್ಲ ಅನ್ನೋದು ಒಬ್ಬ ಹೆಣ್ಣಾಗಿ ಇವಾಗಿಂದು ಹಿಂದೆನೂ ಅಷ್ಟೇ ಇವತ್ತು ನೋಡ್ತಾ ಇದೀವಿ. ಈ ಕಾರಣ ಈ ಸಿನಿಮಾ ಮಾಡ್ತಿರೋದನ್ನು ಮುಂದಕ್ಕೆ ಈ ತರದ ಇನ್ಸಿಡೆಂಟ್ಗಳು ಆಗದೆ ಇರ್ಲಿ, ಸಂಭವಿಸದೇ ಇರ್ಲಿ ಅಂತ. ಸೊ ಈ ತರದ್ದು ನಾವು ವಾತಾವರಣದಲ್ಲಿದ್ದಾಗ ಒಬ್ಬ ಮಹಿಳೆಯಾಗಿ ನನಗೂ ಕೂಡ ನಿಮ್ಮೆಲ್ಲರ ಈ ಸಾಕಷ್ಟು ಜನ ಮಹಿಳೆಯರು ಕೂತಿದ್ದೀರಾ, ಐ ಥಿಂಕ್ ಎಲ್ಲರೂ ವಿ ಶೇರ್ ದ ಸೇಮ್ ಥಾಟ್. ಬರೀ ಹೆಣ್ಮಕ್ಳು ಅಂತ ಅಲ್ಲ, ಇಲ್ಲಿ ಗಂಡಸರಿಗೆ ನಿಮ್ಗೆ ಹೆಂಡತಿಯರಾಗ್ಲಿ, ಅಕ್ಕ ತಂಗಿಯರಾಗ್ಲಿ, ಮಕ್ಕಳು, ಹೆಣ್ಮಕ್ಳು ಇರೋರು ಎಲ್ಲರೂ ವಿ ಶೇರ್ ದ ಸೇಮ್ ಥಾಟ್. ಫಸ್ಟ್ ಆಫ್ ಆಲ್ ಈ ತರದ ಇನ್ಸಿಡೆಂಟ್ಗಳು ಆಗ್ಬಾರ್ದು, ಆದ್ರೂ ಅದಕ್ಕೆ ನಮ್ಗೆ ಟೈಮ್ ಕರೆಕ್ಟಾಗಿ ನ್ಯಾಯ ಸಿಗ್ಬೇಕು ಅನ್ನೋ ಒಂದು ಬೇಸಿಕ್ ಥಾಟ್ ನನಗೆ ಐ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದ ಫಿಲ್ಮ್. ಅದನ್ನ ಹೊರತುಪಡಿಸಿ ಅಂದ್ರೆ ಅರ್ಚನಾ ಆಗಿಬಿಟ್ಟು ಒಬ್ಬ ಆರ್ಟಿಸ್ಟ್ ಆಗಿ ಯೋಚನೆ ಮಾಡೋದಾದ್ರೆ ನನಗೆ ನಿಮ್ಮಲ್ಲಿ ಎಷ್ಟು ಜನ ಪ್ರೈಮಲ್ ಫಿಯರ್ ಅಂತ ಒಂದು ಸಿನಿಮಾ, ಹಳೆಯ ಇಂಗ್ಲಿಷ್ ಸಿನಿಮಾ, ಅದು ಯಾವ ಲೆವೆಲ್ಗೆ ಅದರಲ್ಲಿ ಆಕ್ಟಿಂಗ್ ಹೇಗಿದೆ ಅಂತಂದ್ರೆ ಈ ತರದ್ದು ಒಂದೇ ಪ್ರತಿಯೊಬ್ಬ ಆಕ್ಟರ್ಗೆ ಆ ತರದೊಂದು ಪಾತ್ರ ಮಾಡ್ಬೇಕು ಅನ್ನೋದೊಂದು ಡ್ರೀಮ್ ಇರುತ್ತೆ. ಐ ಥಿಂಕ್ ನನಗೆ ಕನ್ನಡದ ಮಟ್ಟದಲ್ಲಿ ಯುದ್ಧಕಾಂಡದಲ್ಲಿ ಆ ತರದ ಒಂದು ಅವಕಾಶ ಸಿಕ್ಕಿದೆ. ಹೇಗೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಇಟ್ ಇಸ್ ಸಿಮಿಲರ್ ಲೈನ್ ಅಥವಾ ಕ್ಲೋಸ್ ಟು ದಟ್ ಲೈನ್ ಅಂತ ಹೇಳ್ಬೋದಲ್ಲ. ನೀವು ನೋಡಿದಿರಲ್ಲ ನೀವು ನೋಡಿದಿರ? ಓಕೆ, ನೋಡಿಲ್ಲ, ನೀವು ನೋಡ್ಬೇಕು ಆಕ್ಚುಲಿ. ಸೊ ನನಗೆ ಆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನಮ್ಗೆ ಅದು ಬಹಳ ಸ್ಯಾಟಿಸ್ಫೈ ಮಾಡ್ತು. ಅಂದ್ರೆ ವೈ ನಾಟ್ ಆ ತರದ್ದು ನಾವು ಡ್ರೀಮ್ ರೋಲ್ ಅಂತ ಹುಡುಕ್ತಿರ್ತೀವಿ, ಅದಕ್ಕೆ ಹತ್ರವಾಗಿ ಈ ಪಾತ್ರ ಇದ್ದಾಗ ಡೆಫಿನೆಟ್ಲಿ ಐ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಯಾವ ಇನ್ಸಿಡೆಂಟು? ಸೊ ಸಾರಿ, ನನ್ನ ಕ್ಯಾರೆಕ್ಟರ್ ನಿವೇದಿತಾ ಅಂತ ಒಬ್ಬ ಸಾಮಾನ್ಯ ಮಹಿಳೆ. ಹೀಗೆ ದಿನನಿತ್ಯ ಆಕೆಯ ದಿನಚರಿ ಆಗುವಾಗ ಅವಳ ಲೈಫಲ್ಲಿ ಒಂದು ಅನಿರೀಕ್ಷಿತವಾಗಿ ಒಂದು ಘಟನೆ ನಡೆಯುತ್ತೆ, ಆಗ್ಬಾರ್ದೇ ಇರೋವಂಥದ್ದು. ಸೊ ಅದಾದಾಗ ಅವಳ ಲೈಫಲ್ಲಿ ಆಗುವಂತ ಗ್ರಾಫ್ ಚೇಂಜ್, ಏರುಪೇರುಗಳು ಏನಾಗುತ್ತೆ, ಆದ್ರಿಂದ ಸಿನಿಮಾ ಒಂದು ಬೇರೆ ಅಂದ್ರೆ ದಟ್ ಇಸ್ ದ ಮೇನ್ ಕ್ರಕ್ಸ್ ಆಫ್ ದ ಫಿಲ್ಮ್. ಅದಾದ ನಂತರ ಜಸ್ಟಿಸ್ ಸಿಗದೇ ಇರೋ ಕಾರಣ ಕಾನೂನನ್ನ ತನ್ನ ಕೈಗೆ ತಗೊಳ್ತಾರೆ. ಆದ್ರಿಂದ ನೆಕ್ಸ್ಟ್ ಏನಾಗುತ್ತೆ, ಇವಾಗ ಆಕೆನ ವಿಕ್ಟಿಮ್ ಅಥವಾ ಕ್ರಿಮಿನಲ್ ಅನ್ನೋದು ಪ್ರಾಬಬ್ಲಿ ಫ್ಯಾಮಿಲಿ ಸರ್. ಅಂದ್ರೆ ನಾವು ಇವರು ಫಸ್ಟ್ ಅಡ್ರೆಸ್ ಮಾಡಿದ್ರಲ್ಲ ಚೈಲ್ಡ್ ಅಬ್ಯೂಸ್ ಅನ್ನೋದನ್ನ ಹೇಳಿರೋದ್ರಿಂದ, ಹಾಗಾಗಿ ಐ ಥಾಟ್ ಅಂಡರ್ಸ್ಟುಡ್ ಅಂತ ಅನ್ಕೊಂಡೆ. ಬಹಳ ಆಳವಾಗಿ ತೀವ್ರತೆಯಿಂದ ಅದನ್ನ ನಿರೂಪಿಸುವಂತ ಕಥೆಗಳು ಬರೋದು ಅಪರೂಪ ಆಗಿದೆ. ಒಂದು 70ರ ದಶಕದಲ್ಲಿ ನಾವು ಕನ್ನಡ ಸಿನಿಮಾ ಕಮರ್ಷಿಯಲ್ ಆಗಿ ಕೂಡ ಅಥವಾ ಆರ್ಟಿಸ್ಟಿಕ್ ಆಗಿ ಕೂಡ ಗಳಿಸ್ಕೊಂಡಿದ್ದ ಒಂದು ವರ್ಚಸ್ಸು ಈಗಿಲ್ಲ. ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಪಾತ್ರಗಳು ಅಂದರೆ ಒಳ್ಳೆ ಸ್ಕ್ರೀನ್ ಪ್ಲೇ ಇದ್ದು ಅದರಲ್ಲಿ ಚೆನ್ನಾಗಿ ಪಾತ್ರಗಳನ್ನು ಕಟ್ಟಿಕೊಟ್ಟಿರೋದು ಭಾಳ ವಿರಳ ಈಗ. ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಪಾತ್ರ ಮಾಡೋಕ್ಕೆ ಒಪ್ಕೊಳ್ಳೋದೆ ಬರ್ತಾ ಬರ್ತಾ ಕಷ್ಟ ಆಗೋ ಥರದ್ದು ನಾವು ಕಾಲದಲ್ಲಿ ಇದ್ದೀವಿ ಅಂತ ನನಗೆ ಅನಿಸುತ್ತೆ. ಅಂಥ ಕಾಲದಲ್ಲಿ ನೀವು ಬಂದು ನನಗೆ ಈ ಕಥೆ ಹೇಳಿದಾಗ, ಅಂದರೆ ಆಮೇಲೆ ಅವ್ರ ಪಟ್ಟ ಕಷ್ಟ ಅವರೇ ಹೇಳ್ಕೊಳ್ಳಿ, ಆದರೆ ಇವ್ರು ನನಗೆ ಬಂದು ಕಥೆ ಹೇಳಿದಾಗ ನನಗೆ ತುಂಬ ಉತ್ಸಾಹ ಬಂತು. ಇವರು ಒಂದು ವರ್ಷಕ್ಕಿಂತ ಮುಂಚೆ ನಾನು ಕೇಳ್ತಾನೆ ಇದ್ರು ಇದು ಮಾಡ್ತಾರೆ. ನನಗೇನು ಅಷ್ಟು ಇಂಟ್ರೆಸ್ಟ್, ಯಾಕೆ ನನಗೆ ಸ್ಟೀರಿಯೋ ಟೈಪ್ ಥರ ಇರುತ್ತೆ ಅಂತ. ಲಾಯರ್ ಅಂದರೆ ಲಾಯರು, CBI ಆಫೀಸರು, ರಾ ಆಫೀಸರ್, ಈ ಥರದ್ದು ಮಾಡಿ ನಾನು ಮಾಡೋದು ಬೇಡ ಅಂದ್ಕೊಂಡೇ ಇದ್ದೆ ನಾನು. ಬಟ್ ಅವ್ರ ಕಥೆ ಹೇಳಿದ್ರೆ ನನಗೆ ತುಂಬ ಉತ್ಸಾಹ ಬಂತು. ಅಂದರೆ ನಾನು ಬರೀ ಒಂದು ಪಾಯಿಂಟ್ ಮಾತ್ರ ಇದರಲ್ಲಿ ಹೇಳಿಬಿಡ್ತೀನಿ, ಎಲ್ಲರೂ ಮಾತಾಡ್ತಾರೆ, ನಿಮಗೆ ಗೊತ್ತಾಗುತ್ತೆ. ಅದು ಅಜಯ್ ಅವರೇ ವಿವರವಾಗಿ ಹೇಳ್ತಾರೆ. ನೋಡಿ, ಭಾರತದಲ್ಲಿ 5 ಕೋಟಿ ಕೇಸ್ ಪೆಂಡಿಂಗ್ ಇದೆ ಎಲ್ಲ ಕೋರ್ಟಲ್ಲಿ. ನೀವು ಅಕಸ್ಮಾತ್ ಕೋರ್ಟ್ ಮೆಟ್ಲು ಹತ್ತಿ ನೀವು ಕೇಸ್ ಹಾಕಿ ಒಂದು 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ ಕಾದಿದ್ರೆ ನಿಮಗೆ ಗೊತ್ತಾಗುತ್ತೆ
ಏನಾಗತ್ತೆ ಅಂತ. ಅಂದರೆ ಆ ಕೋರ್ಟವರು ಅವರು ಆಗಾಗ ಅವರು ಕೋರ್ಟಿನ ನ್ಯಾಯಮೂರ್ತಿಗಳು, ನ್ಯಾಯಾಧೀಶರು ಅವರೆಲ್ಲ ಆಗಾಗ ಅವರು ವೆಕೇಶನ್ ತಗೊಳ್ಳೋದೇನಂತೆ, ಮತ್ತು ಅವ್ರ ಮೂಡ್ ಬಂದಂಗೆ ಅವ್ರು ಮಾತಾಡೋದೇನಂತೆ, ಅವೆಲ್ಲ ಇರುತ್ತೆ. ಅವ್ರಿಗೆ ಅವಮಾನ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ, ಆದರೆ ಅವ್ರಿಗೆ ಯಾವಾಗಾಗುತ್ತೋ ಅವ್ರಿಗೆ ಕೆಲಸ ಮಾಡ್ಬೋದು ಅನ್ನೋ ಥರ ಮನಸ್ಸಿದ್ದಂಗೆ ಇದೆ ಅವ್ರಿಗೆ. ಆದರೆ ಕಷ್ಟ ಇದ್ದಾಗ ಅದರ ನಿವಾರಣೆ ಆಗೋದು ಯಾರು ಕೇಸ್ ಹಾಕಿ ಅಥವಾ ಕಂಪ್ಲೇಂಟ್ ಇಟ್ಕೊಂಡು ಕೋರ್ಟ್ಗೆ ಹೋಗ್ತಾರೋ ಅವ್ರಿಗಿರುತ್ತೆ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಅವರು ಜಡ್ಜ್ಮೆಂಟ್ ಕೊಡ್ತಾ ಇದ್ರೆ ಏನಾಗತ್ತೆ ಅನ್ನೋ ಪ್ರಶ್ನೆ ಇದೆ. ಈಗ ಕಳೆದ 2 ತಿಂಗಳಿಂದ ಪ್ರತಿ ತಿಂಗಳು ಹಾಕಿದ್ದ ಬಂದ ಕೇಸ್ಗಿಂತ ಹೆಚ್ಚು ರಿಸಾಲ್ವ್ ಆಗಿರೋ ಕೇಸ್ ಜಾಸ್ತಿ ಆಗಿದೆ ಅಂತ ಓದಿದೆ ನಾನು. ಬಟ್ ಅದು ತುಂಬ ಸ್ಮಾಲ್ ಮಾರ್ಜಿನ್. ಅದನ್ನು ಮಾಡ್ಕೊಂಡೋದ್ರೆ 50 ವರ್ಷದಲ್ಲಿ ಇದು ಬಗೆಹರಿಸ್ಬೋದು, ಆ ಥರದ್ದಾಗಿದೆ. ಸೊ ನಾನೇನು ಹೇಳ್ತೀನಿ, ಅದಕ್ಕೆ ಪರಿಹಾರಗಳು ಬೇರೆ ಬೇರೆ ಇರ್ಬೋದು. ಈಗ ಕೇಸ್ ಲಾ ಅಂತಾರೆ, ಅಂದರೆ ನಮ್ಮ ಕಾನೂನಲ್ಲಿ, ಸಂವಿಧಾನದಲ್ಲಿ, ಅಥವಾ ನಮ್ಮ IPC, ಇಂಡಿಯನ್ ಪೀನಲ್ ಕೋಡ್, ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇಟ್ಟಿದ್ದಾರೆ. ಹಿಂದಿನ ನನಗೆ ಹೇಳಕ್ ಬರೋಲ್ಲ. ಅಲ್ಲ ಅದಕ್ಕೆ ಬೇರೆ ಏನೋ ಹೆಸರುಗಳು ಇಟ್ಕೊಟ್ಟಿದ್ದಾರಲ್ಲ, ಅದಕ್ಕೆ. ಸೊ ಇಂಡಿಯನ್ ಪೀನಲ್ ಕೋಡ್, ಇಂಡಿಯನ್ ಸಿವಿಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಏನೇನು ನಾವು ಭಾಳ ಡಿಫ್ರೆಂಟ್ ಆಗಿದ್ದೀವಿ. ಭಾಳ ಕೇಳಿ ನೀವು ಭಾಳ ಸಲ ಏನು ಡಿಫ್ರೆಂಟ್ ಆಗಿದೆಯಾ ಅಂದಾಗ ಅವನ ಪಾಪ ಅಲ್ವಾ. ಆದರೆ ಇದರ ಮೊದಲ ಹೆಜ್ಜೆಯಿಂದ ಇದು ಡಿಫ್ರೆಂಟ್ ಆಗಿದೆ ಅನ್ನೋದನ್ನು ನಿಮಗೆ ಕಣ್ಣಿಗೆ ಕಾಣಿಸೋ ಹಾಗೆ ಅದು ಹೇಳ್ತಾ ಇದೆ. ಇದೇ ಇದರ ವಿಶೇಷ ಅಂತ ನಾನು ಯುದ್ಧಕಾಂಡ ಚಾಪ್ಟರ್ 2 ಯಾವ ಪರ್ಪಸ್ಗೆ ಆ ಸಿನಿಮಾ ಆಯಿತು ಅದು ಹೇಳ್ಕೋಬೋದು. ನಾನೇ ಒಂದು ರೀತಿ ಸ್ಥಾಪಿಸ್ಕೊಳ್ತೇನೆ, ಅದರಿಂದಾಗಿ ಈ ಸಿನಿಮಾ ಮಾಡಿದೆ, ಅದು ಒಂದು ರೀತಿ ಸ್ವಾರ್ಥ ಇರ್ಬೋದು. ಆದರೆ ಹೊರಗಿನ ಸಮಷ್ಟಿಗೆ ಬೇಕಾದದ್ದನ್ನು ಏನು ಮಾಡ್ತಾ ಇದ್ದೀನಿ ಅಂತ ಹೊರಡುವಾಗ ಆ ಸ್ವಾರ್ಥವನ್ನು ಪಕ್ಕಕ್ಕಿಟ್ಟೇ ಆ ಕೆಲಸ ಮಾಡಬೇಕಾಗುತ್ತೆ. ಇಲ್ಲದ್ರೆ ಇಡೀ ಪ್ರೊಡಕ್ಷನ್ ಹೊರೆಯನ್ನು ಒಬ್ಬರು ಹೊರಡೋಕ್ಕೆ ಸಾಧ್ಯ. ಆ ಹೊಣೆಯನ್ನು ಹೊತ್ತ ಮೇಲೆ ಕೂಡ ನಟನಾಗಿ ತನ್ನನ್ನು ತಾನು ಸ್ಥಾಪಿಸ್ಕೊಳ್ಳೋಕೆ ಹೊರಟಿದ್ದೀನಿ ಅಂದರೆ ಅದರ ಹಿಂದೆ ನಿಜವಾದಂತಹ ಒಂದು ಭಾರಿ ಆಶಯ ಇದೆ ಅನ್ನೋದನ್ನು ನಾನು ಕಾಣಿಸ್ತೇನೆ. ಅದು ಇಲ್ಲಿ ಕಣ್ಣಿಗೆ ಬೀಳ್ತಾ ಇದೆ. ನಾನು ಎಂದಿನಂತೆ ಮಾಡಿದ್ದೇನೆ, ಆದರೆ ಎಂದಿನಂತೆ ಅಲ್ಲ ಅಂತ ಆ ಮಾತನ್ನು ನಾನು ಮತ್ತೆ ಹೇಳ್ತೀನಿ. ಕಾರಣ ಯಾಕೆ ಅಂತಂದರೆ, ಅಫ್ಕೋರ್ಸ್ ನನ್ನನ್ನು ಹಿರಿಯ ಸ್ಥಾನದಲ್ಲಿ ಇಟ್ಟಿರೋದ್ರಿಂದ ಸ್ವಾಮಿ ನೀವು ಜಡ್ಜೆ ತಾನೆ ಅಂತ ಭಕ್ತಿದೇವನೇನೆ ಹೇಳ್ತಾ ಇದ್ದ. ಸೊ ಹಾಗಾಗಿ ಆ ಪಾತ್ರವನ್ನೇ ಮಾಡಿದೆ. ನನಗಿರೋದು ಸೀಮಿತವಾದಂತಹ ಸ್ಕ್ರೀನ್ ಟೈಮ್, ಅಂದರೆ ಕೋರ್ಟಿಗೆ ಬಂದಾಗಲಷ್ಟೇ. ಆದರೆ ಇಡೀ ಕಥೆಯ ಸ್ವರೂಪ ಮತ್ತು ಕಥೆಯ ಆಶಯ ನನಗೆ ಗೊತ್ತಿದೆ. ಹಾಗಾಗಿ ನಾನು ಅಲ್ಲಿ ಮಾಡ್ತಾ ಇದ್ದಾಗಲೂ ಕೂಡ ಪವನ್ ನನಗೆ ಬಹಳ ಒಂದು ರೀತಿಯಲ್ಲಿ ಇಡೀ ಚಹರೆಯನ್ನು ಮತ್ತು ನನ್ನ ಚರ್ಯೆಗಳನ್ನು ಭಾಳ ಚೆನ್ನಾಗಿ ಮೋಲ್ಡ್ ಮಾಡ್ದ. ಇಲ್ಲ ಸರ್ ಅದು ಓದ್ಬೇಡ, ಇದಿಷ್ಟೇ ಬೇಕು, ಹೀಗಾಗಿ ನೀವು ಮಧ್ಯೆ ಅದಕ್ಕೆ ಬೇಕಾಗಿರೋ ರಿಯಾಕ್ಷನ್ಗಳು ಬೇಕಷ್ಟೇ ಅಂದರೆ ಈ ರೀತಿ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಒಂದು ಅವನ ಕಂಡಂತಹ ಒಬ್ಬ ವ್ಯಕ್ತಿಯನ್ನು ನನ್ನ ಮುಂದೆ ಇರ್ತಾವ. ಹೀಗಾಗಿ ಅದನ್ನು ಮಾಡ್ತಿದ್ದಾಗ ನನಗೆ ಒಂದು ರೀತಿ ನನ್ನ ಕಲಿಕೆಗೆ ಇನ್ನೊಂದು ಹೆಜ್ಜೆ ಆಗ್ತಾ ಇತ್ತು. ಅದರಿಂದಾಗಿ ಪವನ್ಗೆ ಮತ್ತು ಅಜಯ್ಗೆ ತುಂಬ ಥ್ಯಾಂಕ್ಸ್. ಮೀಡಿಯಾ ಫ್ರೆಟರ್ನಿಟಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಮತ್ತು ಧನ್ಯವಾದಗಳು. ಯುದ್ಧಕಾಂಡ ಚಾಪ್ಟರ್ 2 ಇದು ಕತೆ ಬರೆದಿದ್ದು ಸಾಧಾರಣ 2022 ಆ ಸಮಯದಲ್ಲಿ. ಕತೆ ಹೋಗ ಹೇಗಿದೆ ಅಂದರೆ ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ಇಂಪಾರ್ಟೆಂಟ್. ಸೊ ನಾನು ಯಾರಿಗೂ ಕತೆನೇ ಹೇಳ್ತಿರಲಿಲ್ಲ, ಈ ಕತೆನ ಒಪ್ಪಲ್ಲ ಅಂದರೆ ಒಬ್ರಿಗೆ ಬಿಲ್ಡಪ್ ಇಲ್ದಿದ್ರೆ ಕತೆ ಯಾರು ಒಪ್ಪಲ್ಲ, ಪ್ರೊಡ್ಯೂಸ್ ಮಾಡಲ್ಲ. ಆ ರೀತಿಲೇ ನಾನು ಯಾಕೋ ಒಂದು ಸ್ವಲ್ಪ ಯಾರಿಗೂ ಕತೆ ಹೇಳ್ದೇನೆ ಇದ್ದೆ. ಆಮೇಲೆ ಪರಮೇಶ್ ಸರ್, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಪರಮೇಶ್ ಸರ್ ಅಜಯ್ ಸರ್ದು ಕ್ಲೋಸ್ ಫ್ರೆಂಡ್, ಅವ್ರ ಮೂಲಕ ನಾನು ಅಜಯ್ ಸರ್ನ ಮೀಟ್ ಆಗಿರೋದು. ನಾನು ಹೇಗೆ ಬರ್ದಿದ್ದೆ ಕತೆನ ಹಾಗೆ ಹೇಳಿದೆ, ಏನೂ ಅದರಲ್ಲಿ ಏರುಪೇರುಗಳಿಲ್ಲ. ಅಂದ್ರೆ ಒಬ್ಬ ಹೀರೋನ್ ಮೀಟ್ ಆಗ್ತಿದ್ದೀನಿ ಅಂದ್ಬಿಟ್ಟು ಆ ಕಥೆಯಲ್ಲಿ ಆಚೆ ಈಚೆ ಮಾಡಿದ್ದು ಆ ರೀತಿ ಏನೂ ಇಲ್ಲ. ಪ್ರಾಮಾಣಿಕವಾಗಿ ನಾನು ಏನು ಬರ್ದಿದ್ನೋ ಅದನ್ನ ಮಾತ್ರ ಹೇಳಿರೋದು. ನೆರೇಷನ್ ಆಯಿತು, 1 ಗಂಟೆ ನೆರೇಷನ್ ಆದಮೇಲೆ 5 ನಿಮಿಷದ ಒಳಗೆ ಅಜಯ್ ಸರ್ ನೀವು ಇದಕ್ಕೆ ಹೀರೋನು ಹುಡುಕ್ಬೇಡಿ, ಪ್ರೊಡ್ಯೂಸರು ಹುಡುಕ್ಬೇಡಿ ಅಂತ ಹೇಳ್ಬಿಟ್ಟು. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಹಿಸ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಒಂದು ಕಥೆ ಮಾಡೋದು ಬೇರೆ, ಅದನ್ನ ನಟಿಸೋದು ಬೇರೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಬೇರೆ.
ಸೊ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಜಯ್ ಸರ್ಗೆ ತುಂಬಾ ದೊಡ್ಡ ಧನ್ಯವಾದಗಳು. ಸೊ ಅಲ್ಲಿಂದ ನಮ್ಮ ಪ್ರಯಾಣ ಶುರು ಆಗ್ತಾ ಇತ್ತು. ಅದಾದ್ಮೇಲೂ ಕೂಡ ತುಂಬಾ ವರ್ಷನ್ಸ್ ಬರವಣಿಗೆ ಆಗಿದೆ. ಇದನ್ನ ತುಂಬಾ ಜನರಿಗೆ ನಾವು ನೆರೇಟ್ ಮಾಡಿದೀವಿ, ಲಾಯರ್ಸ್ಗೆ ನೆರೇಟ್ ಮಾಡಿದೀವಿ, ಜಡ್ಜ್ಗಳಿಗೆ ನೆರೇಟ್ ಮಾಡಿದೀವಿ. ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್, ಅಜಯ್ ಸರ್ ಫ್ರೆಂಡ್ ಸರ್ಕಲ್ ಎಲ್ರಿಗೂ ತುಂಬಾ ನೆರೇಷನ್ಸ್ ಆಗಿ ಡ್ರಾಫ್ಟ್ಸ್ ಆಗಿ ಅದನ್ನು ಚೆನ್ನಾಗಿ ಫಿಲ್ಟರ್ ಮಾಡಿ ಫೈನಲ್ ಡ್ರಾಫ್ಟ್ ನ ನಾವು ಸ್ಟೋರಿ ಬೋರ್ಡ್ ಮಾಡಿ ಹೌದು ಅಂದ್ರೆ ಲಾಸ್ಟ್ ಅಂದ್ರೆ ನಾವು ಎಷ್ಟು ಡೆಪ್ತ್ ಅಲ್ಲಿ ಇದನ್ನ ಮಾಡಬೇಕು ಅನ್ಕೊಂಡಿದ್ವಿ ಅಂದ್ರೆ ಲಾಸ್ಟ್ ಕೋರ್ಟ್ ರೂಮ್ ಡ್ರಾಮಾ ಇದ್ರಲ್ಲಿ ತುಂಬಾ ಹೊತ್ತು ಬರೋದ್ರಿಂದ ಅದಷ್ಟು ವಿಷಯನ ಸ್ಟೋರಿ ಬೋರ್ಡ್ ಮಾಡಿ, ಆ ಸ್ಟೋರಿ ಬೋರ್ಡ್ ನ ಎಡಿಟ್ ಮಾಡಿ, ಅದಕ್ಕೆ ಎಲ್ಲಾ ಕ್ಯಾರೆಕ್ಟರ್ಸ್ಗೂ ಡಬ್ಬಿಂಗ್ ಮಾಡಿ, ಎಲ್ಲ ಕ್ಯಾರೆಕ್ಟರ್ಸ್ಗೂ ನಾನೇ ಹೇಗ್ ಮಾಡಿದೀನಿ ಗೊತ್ತಿಲ್ಲ, ಬಟ್ ನಾನೇ ಡಬ್ ಮಾಡಿ ಅದನ್ನ ಸುಚಿತ್ರ ಫಿಲ್ಮ್ ಸೊಸೈಟಿಲಿ ನಾವು ಪ್ರೊಜೆಕ್ಟ್ ಮಾಡಿ, ನಾನು ಅಜಯ್ ಸರ್, ಪ್ರಕಾಶ್ ಸರ್, ನಾಗಭರಣ ಸರ್ ಎಲ್ಲ ಕೂತು ಸರ್ ಹೀಗೆ ಬರಬೇಕು ಇಷ್ಟೇ. ಆಮೇಲೆ ಅದನ್ನ ಒಂದ್ಸಲ ಸ್ಕ್ರಿಪ್ಟ್ ರೀಡಿಂಗ್ ತಗೊಂಡು, ಅಂದ್ರೆ ಇಷ್ಟೆಲ್ಲ ಪರಿಶ್ರಮ ಈ ಚಿತ್ರದ ಹಿಂದೆ ಇದೆ ಮತ್ತು ಅದು ಪ್ರೇಕ್ಷಕರಿಗೆ ಕಾಣಿಸುತ್ತೆ ಅನ್ನೋದು ನನ್ನ ಆಶಾಭಾವ. ಹೌದು, ನಾನು ಬರೆದಿದ್ದೀನಿ, ನಾನು ನಿರ್ದೇಶನ ಮಾಡಿದ್ದೀನಿ, ಎಲ್ಲ ಸರಿ. ಆದ್ರೆ ನಾನೊಬ್ಬನಿಂದ ಸಿನಿಮಾ ಆಗಲ್ಲ, ಇದು ಕಂಪ್ಲೀಟ್ ಟೀಮ್ ವರ್ಕ್. ಸೊ ನಾನೇನೇ ಬರೆದಿರ್ಬೋದು, ಅದಕ್ಕೆ ಕಾರ್ತಿಕ್ ಶರ್ಮಾ ನಮ್ಮ ಸಿನಿಮಾಟೋಗ್ರಫರ್, ಅವರ ಅತ್ಯದ್ಭುತವಾದಂತ ವಿಜುವಲ್ಸ್ ಇದೆ. ಕಾರ್ತಿಕ್ ಹೇಗೆ ಅಂದ್ರೆ ಅವರು ಸೀನ್ಗೆ ಫ್ರೇಮ್ಗೆ ವರ್ಕ್ ಮಾಡಲ್ಲ, ಎಮೋಷನ್ಗೆ ವರ್ಕ್ ಮಾಡ್ತಾರೆ. ಅದು ತುಂಬಾ ದೊಡ್ಡ ಅಡ್ವಾಂಟೇಜ್. ಸೊ ಅದು ಇಲ್ಲದೆ ಇದ್ರೆ ಈ ಸಿನಿಮಾ ಆಗ್ತಿರ್ಲಿಲ್ಲ. ಹಾಗೆ ಕಲಾ ನಿರ್ದೇಶಕ, ಪ್ರತಿಯೊಂದು ಫ್ರೇಮು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಕಲಾ ನಿರ್ದೇಶಕರಾದಂತ ಅಮರ್, ಸೊ ಅವರ ಕೊಡುಗೆ ಇಲ್ದಿದ್ರೆ ಈ ಸಿನಿಮಾ ಆಗ್ತಿರ್ಲಿಲ್ಲ. ಅದೇ ರೀತಿ ಅಲ್ಲಿ ಸೆಟ್ ಅಲ್ಲಿ ಇದ್ದಂತಹ ನನ್ನ ನಿರ್ದೇಶನ ತಂಡ, ಸೊ ಪ್ರತಿ ದಿನ ಪ್ರತಿ ಕ್ಷಣ ಕಂಟಿನ್ಯೂಟಿ ನೋಡಿಕೊಂಡು ಏನಿದೆ ಎಲ್ಲ ಮಾಡಿಕೊಂಡು, ಅವರು ನನ್ನ ಇಡೀ ನಿರ್ದೇಶನ ತಂಡ ಇಲ್ಲದೆ ಇದ್ರು ಈ ಸಿನಿಮಾ ಆಗ್ತಿರ್ಲಿಲ್ಲ. ಹಾಗೆ ಸ್ಪಾಟ್ ಎಡಿಟರ್ಸ್ ಇದ್ರು, ನವೀನ್ ಮತ್ತೆ ಮಹಾದೇವ್, ಅವ್ರ ಕೊಡುಗೆನೂ ಇದೆ. ಆಮೇಲೆ ಲೈಟಿಂಗ್ ಟೀಮ್, MCS ಲೈಟಿಂಗ್ ಟೀಮ್, ದಿಲೀಪ್ ಮತ್ತು ತಂಡ, ಹಾಗೆ ಒಬ್ಬ ಫೋಕಸ್ ಪುಲ್ಲರ್ ಹರೀಶ್ ಅಣ್ಣ ಅಂತ ಫೋಕಸ್ ಪುಲ್ಲರ್, ಅವರು ಕೂಡ ಅಷ್ಟು ಇನ್ವಾಲ್ವ್ ಆಗಿ ಈ ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡಿದ್ರು. ಸೊ ಇಡೀ ತಂಡ ಒಂದು ಇಲ್ಲದೆ ಇದ್ರೆ ನಿರ್ದೇಶಕನ ಕೆಲಸ ಪೂರ್ತಿ ಆಗೋದಿಲ್ಲ, ಆದ್ರೂ ಅದು ಸರಿಯಾಗಿ ಎಕ್ಸಿಬಿಟ್ ಆಗೋದಿಲ್ಲ. ಹಾಗೆ ತದನಂತರ ಆಕ್ಟಿಂಗ್ ಒಂದು ಹೆಣ್ಣಿಗೆ ಅಂತ ರಿಲೇಟ್ ಮಾಡೋಕ್ಕೆ ಆಗಲ್ಲ. ಅದನ್ನೇ ಹೇಳಿದ್ನಲ್ಲ, ಭಾರತದಲ್ಲಿ ಇರ್ತಕ್ಕಂಥ ಅಷ್ಟು ಹೆಣ್ಮಕ್ಳನ್ನ ರಿಪ್ರೆಸೆಂಟ್ ಮಾಡುವಂಥ ಕ್ಯಾರೆಕ್ಟರ್ಗಳು, ಹೆಣ್ಣಿನ ಕ್ಯಾರೆಕ್ಟರ್, ಅದರಲ್ಲೂ ಶೋಷಣೆಗೆ ಒಳಗಾದವರು, ದೌರ್ಜನ್ಯಕ್ಕೆ ಒಳಗಾದಂಥ ಹೆಣ್ಣಿನ ಪಾತ್ರವನ್ನು ರಿಪ್ರೆಸೆಂಟ್ ಮಾಡುವಂಥ ಕ್ಯಾರೆಕ್ಟರ್. ಸೊ ಇಲ್ಲಿ ಅವರ ತೊಡಕುಗಳನ್ನ ಯಾಕೆ ನಾವು ಬಳಸಿರೋದಂತಂದ್ರೆ, ಈಗ ನ್ಯಾಯ ಸಿಗದೆ ಇರೋದಿದೆಯಲ್ಲ, ಅದು ಒಂದು ದೊಡ್ಡ ಅನ್ಯಾಯ. ನಾವು ಅವ್ರನ್ನ ಬರೀ ರೇಪ್ ವಿಕ್ಟಿಮ್ಸ್ ಆಗಿ ನೋಡೋದಲ್ಲದೆ, ದೇರ್ ಇಸ್ ಒನ್ ಮೋರ್ ಫ್ಯಾಕ್ಟರ್ ಆಗಿ ವಿಕ್ಟಿಮ್ ಆಗಿರೋದು, ಅದು ಡಿಲೇಡ್ ಜಸ್ಟಿಸಿಗೆ. ಸೊ ಆ ಫ್ಯಾಕ್ಟರ್ಸಿಗೆ ಒಳಗಾದಂಥ ವ್ಯಕ್ತಿಗಳಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಅಂತ ನಾವು ಇಟ್ಕೊಂಡಿರೋದು, ಅವೇರ್ನೆಸ್ ಮೂಡಿಸ್ಬೇಕು ಅಂತ. ಈಗ ಎಲ್ಲೋ ಕಡೆ ಅದು ಮರ್ತು ಹೋಗ್ಬಿಡ್ತೀವಿ, ಯಾವುದೋ ಕ್ಯಾಂಪೇನ್ ನಡೆಯುತ್ತೆ, ಅವ್ರ ಬಗ್ಗೆ ಮಾತಾಡ್ತೀವಿ, ಆಮೇಲೆ ಮರ್ತು ಹೋಗ್ಬಿಡುತ್ತೆ. ಅದು ನಿರಂತರವಾಗಿ ಆ ಹೋರಾಟಗಳು ಜಾಗೃತಿಯಾಗಿರಬೇಕು, ಅದು ಆ ಹೋರಾಟ ನಡೀತಾನೆ ಇರಬೇಕು. ನೆನಪಿಸೋದು ಯಾವಾಗ, ಈಗ ನಾವು ಸ್ಪೀಡಾಗಿ ಹೋಗ್ತಾ ಇರ್ತೀವಿ, ಒಂದು ಸ್ಪೀಡ್ ಬ್ರೇಕರ್ ಇರುತ್ತೆ, ನಮ್ಗದು ನೆನಪಿಸುತ್ತೆ ಅಲ್ಲಿ ಸ್ಪೀಡಾಗಿ ಹೋಗ್ಬಾರ್ದು ಅನ್ನೋದು, ಅಥವಾ ಒಂದು ಸಿಗ್ನಲ್ ಇರುತ್ತೆ. ಅಥವಾ ನಾವು ಯಾವುದೇ ಒಂದು ನಾವು ಪ್ರಯಾಣ ಮಾಡ್ಬೇಕಾದ್ರೆ ಪ್ರತಿಯೊಂದು ಸಲ ನೆನಪು, ಈ ಹೋರ್ಡಿಂಗ್ ನೋಡ್ತೀವಿ, ಒಂದು ಪ್ರಚಾರ ಸಿನಿಮಾ ಮಾಡಬೇಕಾದ್ರೆ ಅದು ಯಾವಾಗಲೂ ನೆನಪಲ್ಲಿ ಇರೋದಕ್ಕೆ ಒಂದು ಫ್ಯಾಕ್ಟರ್ ಅದು. ಸೊ ಹಾಗೆ ನಾವು ಇದರಲ್ಲಿ ಸರಿಯಾದ ಟೈಮಲ್ಲಿ ಜಸ್ಟಿಸ್ ಸಿಗದೇ ಇರೋಂಥ ವ್ಯಕ್ತಿಗಳನ್ನು ನಾವು ಬೆಳೆಸಿರುತ್ತೆ. ಯಾಕಂದರೆ ನಮ್ಮ ಸಿನಿಮಾ ಮುಖಾಂತರ ಅವ್ರ ನೆನಪಲ್ಲಿ ಇರಲಿ, ಅಂದರೆ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ, ನ್ಯಾಯ ಸಿಗೋ ತಡ ಆಗ್ತಾ ಇದೆ ಅನ್ನೋದು ನಮ್ಮ ಮುಖಾಂತರ ಒಂದು ನೆನಪು, ಒಂದು ಎಚ್ಚರಿಕೆ. ಅದು ಸರ್ಕಾರಕ್ಕೆ ಸಿಗುತ್ತೋ, ನ್ಯಾಯಾಂಗ ವ್ಯವಸ್ಥೆಗೆ ಸಿಗುತ್ತೋ, ಅದು ಜನರಿಗೆ ಬಳಸಿ ಅದರಿಂದ ನಾವು ಪ್ರಚಾರ ತಗೊಳ್ಬೇಕು ಅನ್ನೋದು ಉದ್ದೇಶ ಅಲ್ಲ. ಒಂದು ಸಿನಿಮಾ ಮುಖಾಂತರನೂ ಒಂದು ಧ್ವನಿ ಎತ್ತ ಥರ ಆಗಲಿ ಅವರ ಪರವಾಗಿ ಅನ್ನೋದು ಒಂದು ಉದ್ದೇಶ, ಒಂದು ಬೆಂಬಲ ಅಷ್ಟೇ. ಯೂಟ್ಯೂಬರ್ ಎಷ್ಟೇ ಪ್ರಯತ್ನ ಪಟ್ಟರು, ಜಸ್ಟ್ 2 days everyone talks about it and it's forgotten. So ಆ ಸೆನ್ಸೇಷನ್ ನೋಡಿ, it was a last minute addition ಇಲ್ಲ, ಅದು ಸೆನ್ಸೇಷನ್ ಐ ಥಿಂಕ್ ಅದು it's been there, but it's been there. it just came back. People are talking today, so ಅದಕ್ಕೋಸ್ಕರ ನೀವು ಮತ್ತೆ ಆ್ಯಡ್ ಮಾಡಿದ ಇಲ್ಲ, ಅದಕ್ಕೋಸ್ಕರ ಅಂತ ಆ್ಯಡ್ ಮಾಡಿದ್ದಲ್ಲ. ಈಗ ನಮ್ಮ ಸಿನಿಮಾ ನೀವು ಎಡಿಟಿಂಗ್ ಟೇಬಲಲ್ಲಿ ಬಂದರೆ ನಾವು ಅದನ್ನು ಹಾಕಿದ್ದು ಇದೆ, ಇದನ್ನು ನಾವೆಲ್ಲಿ ದುರ್ಬಳಕೆ ಮಾಡಿಬಿಡ್ತೀವಿ ಅಂತ ತೆಗೆದಿದ್ದು ಇದೆ.
ಸೊ ಅದು ತೆಗೆದಿರೋ ವಿಚಾರ ನಮಗೆ ಗೊತ್ತಿದೆ. ತೆಗೆದಾದ್ಮೇಲೆ ಇಲ್ಲ, ಸಿನಿಮಾ ಒಂದು ಒಳ್ಳೆ ಪ್ರಯತ್ನಕ್ಕೆ ಹೋಗ್ತಾ ಇದೀವಿ, ಒಂದು ಹೆಣ್ಣನ್ನು ಪ್ರತಿಬಿಂಬಿಸುವಂತ ಒಂದು ಕ್ಯಾರೆಕ್ಟರ್ ಮಾಡ್ತೀವಿ, ಆ ಸಿನಿಮಾ ಒಂದು ಅವೇರ್ನೆಸ್ಗೆ ಇಡ್ತಾ ಇರ್ಬೇಕಾದ್ರೆ ಸಮಾಜದಲ್ಲಿ ಈಗ ಜನ ಅದಕ್ಕೆ ರಿಲೇಟ್ ಆಗಿ ಅದನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಅಂದ್ರೆ ಅದು ಆ ಫ್ಯಾಮಿಲಿ ಆ ಮಾನಸಿಕ ಒತ್ತಡ ಎಷ್ಟು ಹೋಗಿರ್ತಾರಲ್ಲ. ಅಂದ್ರೆ ಇವಾಗ ಕೇಸ್ ದಾಖಲೆ ಆಗೋದಕ್ಕೂ ನ್ಯಾಯ ಸಿಗೋದಕ್ಕೂ ಮಧ್ಯದಲ್ಲಿ ಸಾಕಷ್ಟು ಗ್ಯಾಪ್ ಇರುತ್ತೆ. ಆ ಮಧ್ಯದಲ್ಲಿ ಆ ವಿಕ್ಟಿಮ್ ಮತ್ತೆ ಆ ವಿಕ್ಟಿಮ್ ಫ್ಯಾಮಿಲಿ ಪಟ್ಟಂತ ಮಾನಸಿಕ ಒತ್ತಡ ಇರುತ್ತಲ್ಲ, ಅದು ಯಾರು ಗಮನಿಸಲ್ಲ. ಸೊ ನಾವು ವಿಚಾರ ಮಾಡಿದ ಅಂದ್ರೆ ಫಸ್ಟ್ ಇಟ್ವಿ ಅವೆಲ್ಲ ಫೋಟೋಸ್ಗಳನ್ನ, ಮತ್ತೆ ತೆಗೆದಾದ್ಮೇಲೆ ನಮಗೆ ಬಂದಿದ್ದ ಆ ಮಾನಸಿಕ ಒತ್ತಡ ಫ್ಯಾಮಿಲಿ ಏನಾಗ್ತಾ ಇರುತ್ತಲ್ಲ, ಅದು ನೆನಪಾಗ್ಬೇಕು ಜನರಿಗೆ. ನಾಟ್ ಓನ್ಲಿ ಟು ದಿ ಫ್ಯಾಮಿಲಿ, ಅಂದ್ರೆ ಆ ಫ್ಯಾಮಿಲಿ ನಾವು ಇದೀವಿ ಅನ್ನೋದು ಗೊತ್ತಾಗಬೇಕು. ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿಗೆ ಅಂದ್ರೆ ಜನಕ್ಕೆ ನ್ಯಾಯಾಂಗ ವ್ಯವಸ್ಥೆಗೆ ಅದು ಆ ವಿಷಯ ನೆನಪು ಸದಾ ಕಾಡ್ತಾ ಇರಬೇಕು ಅನ್ನೋದು ಒಂದು ಉದ್ದೇಶದಿಂದ ಮತ್ತೆ ತಿರ್ಗಾ ಇಟ್ಟಿದ್ದಿದೆ. ಸೆನ್ಸೇಷನ್ ಆಗಿದೆ ಅಂತ ಇಟ್ಟಿರೋದ್ ಕಾರಣ ಅಲ್ಲ. ಇಲ್ಲ, ಸಿನಿಮಾದಲ್ಲಿ ಬಳಸಿದ್ದಾರೆ. ಇದು ಥೀಮ್ ಸಾಂಗ್. ಈ ಸಾಂಗ್ ಕೂಡ ಸಿನಿಮಾದಲ್ಲಿ ಹಿನ್ನೆಲೆ ಆಗಿ ಬರುತ್ತೆ ಹೊರತು ಥೀಮ್. ಕೇಶ್ ವಿರುದ್ಧವಾಗಿದ್ದಾರೆ, ಪರವಾಗಿದ್ದಾರೆ ಸರ್. ಸೌಜನ್ಯ ಪರವಾಗಿದ್ದಾರೆ. ನಾನು ನಿಮ್ಗೊಂದು ಹೇಳ್ತೀನಿ, ಇದು ಮೊದಲನೇ ಸಲ ಒಂದು ಸಿನಿಮಾಲ್ ಬಂದಿದೆ ಅಂತ ಹೇಳ್ತಿಲ್ಲ ನಾನು. ಆದರೆ ನೋಡಿ, ಒಂದು ಹೆಣ್ಣು ಯಾವುದೇ ರೀತಿಯ ಒಂದು ಅಪಚಾರಕ್ಕೆ ಒಳಗಾದಾಗ ಶಿ ಬಿಕಮ್ಸ್ ಅನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ಇನ್ ರಿಯಲ್ ಲೈಫ್ ಆಲ್ಸೋ. ತಂದೆ ತಾಯಿಗೆ ಒಂದು ಅನ್ಕಂಫರ್ಟಬಲ್ ಪ್ರೆಸೆನ್ಸ್, ಒಂದು ಸ್ಟಿಗ್ಮಾ ಅಂತ ಹೇಳ್ತೀವಲ್ಲ, ಆ ಥರದ್ದು ಒಂದು ಕಳಂಕ ಹೊತ್ಕೊಂಡು ಬಂದಂಗೆ ಇರುತ್ತೆ. ಆಲ್ದೋ ಶಿ ಇಸ್ ಅ ವಿಕ್ಟಿಮ್, ಆಕೆನೇ ಒಂದು ಕಳಂಕ ಹೊತ್ಕೊಂಡು ಮನೇಲಿ ಇದ್ದಂಗೆ ಇರುತ್ತೆ. ತಂದೆ ತಾಯಿಗೆ ಡಿಸ್ಕಂಫರ್ಟ್, ಗಂಡ ಮಕ್ಕಳಿಗೆ ಡಿಸ್ಕಂಫರ್ಟ್, ಈ ಥರದ್ದು ಇರುತ್ತೆ. ಸೊ ನಾವು ಸಿನಿಮಾದಲ್ಲಿ ಮಾಡಬೇಕಾದ್ರೂ ಅಂಥ ಕ್ಯಾರೆಕ್ಟರ್ಗೆ ಏನು ಮಾಡ್ತೀವಿ ನಾವು ಯೂಶುವಲಿ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ, ಅಂಥ ವಿಕ್ಟಿಮ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಬಿಟ್ಬಿಡ್ತೀವಿ, ಅಥವಾ ಅವಳು ಸತ್ಯ ಹೋಗ್ಬೇಕು ಆ ಥರ. ಬಿಕಾಸ್ ಶಿ ಈಸ್ ಅನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ಇನ್ ಅವರ್ ಸೈಕಾಲಜಿಕಲ್ ಸೆಟಪ್. ನಮ್ಮ ಸಮಾಜದಲ್ಲಿ ಅಂಥ ವಿಕ್ಟಿಮ್ನ ನಾವು ನಿಭಾಯಿಸೋದಕ್ಕೆ ಕಷ್ಟ ಇದೆ ನಮಗೆ. ಆದರೆ ಒನ್ ಆಫ್ ದ ರೇರ್ ಫಿಲ್ಮ್ಸ್, ಕೆಲವು ಕಡೆ ಹಿಂದೆ ಬಂದಿದೆ, ಆದರೆ ಒನ್ ಆಫ್ ದ ರೇರ್ ಫಿಲ್ಮ್ಸ್ ವೇರ್ ದ ವಿಕ್ಟಿಮ್ ಇಸ್ ದೇರ್ ಟು ಫೈಟ್. ಇಟ್ ಈಸ್ ಅ ಯುನೀಕ್ ಥಿಂಗ್. ಅದಕ್ಕೆ ಈಗ ಅದು ಆ ಕೇಸಸ್ ನಿಮ್ಮ ತಲೆಯಲ್ಲಿ ಇರೋದ್ರಿಂದ ಈ ಪ್ರಮೋಷನಲ್ ಕಾಣಿಸಿದ್ದಕ್ಕೆ ನಿಮ್ಗೊಂದು ಅಭಿಪ್ರಾಯ ಇರ್ಬೋದು. ಆ ಥರದ್ದಲ್ಲ ಇದು ಸಿನಿಮಾ. ಆಕೆ ಯಾರು ವಿಕ್ಟಿಮ್ ಆಗಿರ್ತಾಳೋ ಅವಳು ವಿಕ್ಟಿಮ್ ಆಗೇ ಉಳಿಯೋದಿಲ್ಲ ಈ ಸಿನಿಮಾದಲ್ಲಿ. ದಟ್ ಈಸ್ ವಾಟ್ ಇಸ್ ರೇರ್. See, nobody can solve a real life problem, but he can suggest a solution to a real life problem. The film does that. So with Saujanya's case, No, we cannot talk about that case. We should talk about a system. ಮನೆಯಲ್ಲಿ ನಾವು ಸರಿಗಿರ್ಬೇಕು, ಬೀದಿಯಲ್ಲೂ ನಾವು ಸರಿಗಿರ್ಬೇಕು. ಅವೆಲ್ಲ ಇದೆ ಸಿನಿಮಾದಲ್ಲಿ. ನಾವು ಯಾರ್ಯಾರು ವಿಕ್ಟಿಮ್ ಅನ್ನ ನೋಡಿದಾಗ ನಾವು ಹೆಂಗೆ ಬಿಹೇವ್ ಮಾಡಬೇಕು. It is a particular awareness you give through a character in this case. You have a particular story to give the awareness. ಏನಾಗುತ್ತೆ, ರವಾಂಡಲ್ಲಿ 300,000 ಜನ ಸತ್ರು ಅಂತ ಬಂದ್ರೆ, ನಾನು ಪೇಪರ್ನಲ್ಲಿ 11ನೇ ಪೇಜಲ್ಲಿ ನೋಡಿದ್ದೀನಿ ಐಟಮ್ ಮಿಸ್ಟೇಕ್ ಬರೋದು. ಆದರೆ ನಿಮಗೆ ಪರಿಚಯ ಇರುವ ವ್ಯಕ್ತಿ ಅಲ್ಲಿ ಸತ್ರು ಅಂತಂದ್ರೆ ಫ್ರಂಟ್ ಪೇಜಲ್ಲಿ ಬರ್ತದ್ದು. ಯಾಕೆಂದ್ರೆ ನಿಮಗೆ ಒಂದು ಸ್ಟೋರಿ, ಅದು ಬ್ಯಾಕ್ ಸ್ಟೋರಿ ಅದೆಲ್ಲ ಅರ್ಥ ಆದಾಗ ನೀವು ಅದಕ್ಕೆ ಸ್ಪಂದಿಸೋದಕ್ಕೆ ನಿಮ್ಗಾಗುತ್ತೆ. ನಾನು ಜಾಸ್ತಿ ಹೇಳಬಾರ್ದು. ನಾನು ಇಷ್ಟು ಯಾಕೆ ಹೇಳ್ತೀನಿ ಅಂದ್ರೆ, ಇಟ್ ಈಸ್ ನಾಟ್ ಲೈಕ್ ಇದನ್ನ ಕಮರ್ಷಿಯಲ್ ಆಗಿ ಬಳಸ್ಕೊಳಕ್ಕಾಗತ್ತೆ ಅನ್ನೋ ಥರದ್ದಲ್ಲ. ಕಷ್ಟ ಕಟ್ಟಿಕೊಂಡು ಮಾಡಿರೋದು ಇದು. ಸಿ ಯು ಕ್ಯಾನ್, ನೀವೇ ಮನಸ್ಸಲ್ಲಿ ಯೋಚನೆ ಮಾಡಿ, ನೀವೆಲ್ಲ ಸಿನಿಮಾ ನೋಡೋರು ತುಂಬಾ. ಒಂದು ವಿಕ್ಟಿಮ್ ತಾನೇ ನಿಂತು ಹೋರಾಟ ಮಾಡೋ ಥರದ್ದು ಸಿನಿಮಾನ, ಕಥೆನ ಎಷ್ಟು ನೋಡಿರ್ಬೋದು ಈ 30 ವರ್ಷದಲ್ಲಿ. ನೋಡಿ, ಯೋಚನೆ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇಟ್ಸ್ ಅ ವೆರಿ ಡಿಫರೆಂಟ್ ಐಡಿಯಾ ಆಫ್ ಹ್ಯಾಂಡ್ಲಿಂಗ್ ವಿಕ್ಟಿಮ್ಹುಡ್, ನಾಟ್ ಆಸ್ ಜಸ್ಟ್ somebody who suffers but somebody who responds. ಇಲ್ಲ, ನೀವು ಅದೇ ಪ್ರಶ್ನೆಯನ್ನ ಅದೇ ತಿರುಗಿ ವಾಪಸ್ ಮಾಡ್ತಾ ಇದ್ದೀರಿ. ಮೇಡಮ್, ಒಂದೇ ನಿಮಿಷ, ಒಂದು ಪರಿಚಯ, ಒಂದು ಚಿಕ್ಕದಾಗಿ ಆಗಲೂ ಒಂದು ಮಾತು ಹೇಳಿದ್ರಿ, ನಾನು ಫ್ರಂಟ್ ಲೈನಲ್ಲಿ ನೀವು ಆಲ್ರೆಡಿ ಫ್ರಂಟ್ ಲೈನ್ ಇದ್ದವರು. ಎಲ್ಲ ಒಂದು ಕಡೆಗೆ ನಿಮ್ಮ ಆಯ್ಕೆಗಳು ತಪ್ಪಾದ್ದರಿಂದ ಆ ಟ್ರ್ಯಾಕ್ ತಪ್ಪಾಗುತ್ತೆ. ಸಾಲ ಮಾಡಿರೋದು 100% ನಿಜ ಸರ್.
ಇವಾಗ ಎಕ್ಸ್ಟ್ರೀಮ್ ಪಾಯಿಂಟ್ ಮಾಡಿದ್ದೀನಿ. ಅಲ್ಲ, ಲಾಸ್ ಅಂತ ಹೇಳಕ್ಕಾಗಲ್ಲ ಸರ್. ಲಾಸ್ ಯಾವಾಗ ಅಂತಂದ್ರೆ ಸರ್, ನೀವು ಇಷ್ಟ ಬರದೇ ಇರೋದು ಏನೋ ಒಂದು ಮಾಡಿ, ಇವಾಗ ನಾನು ಈ ಒಂದು ಸಮಯನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂದ್ರೆ ಇಟ್ಸ್ ನಾಟ್ ಎ ಲಾಸ್. ಸಿನಿಮಾ ಥಿಯೇಟ್ರಿಗೆ ಒಬ್ಬ ಪ್ರೇಕ್ಷಕ ಬಂದು ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತಾನೆ, ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಅವನಿಗೆ ಲಾಸ್ ಅದು, ಸಿನಿಮಾ ಚೆನ್ನಾಗಿದೆ ಅಂದ್ರೆ ಲಾಸ್ ಅಲ್ಲ. ಹಾಗೆ ನಾನು ಮಾಡೋವಂಥ ಕೆಲಸ ಏನಿದೆಯಲ್ಲ ಸರ್, ಅದು ದುಡ್ಡು ಗಳಿಕೆ ಮಾಡ್ಬೇಕು ಅನ್ನೋದಲ್ಲ. ಐ ಆಮ್ ಸ್ಪೆಂಡಿಂಗ್ ಮನಿ ಫಾರ್ ಮೈ ಸ್ಯಾಟಿಸ್ಫ್ಯಾಕ್ಷನ್. ಆ ಸಿನಿಮಾ ರಿಸಲ್ಟ್ ಬೇರೆ, ಬಟ್ ಈ ಪ್ರೆಸೆಂಟ್ ಸಿಚುವೇಶನ್ ನಾನೇನು ಎಂಜಾಯ್ ಮಾಡ್ತಾ ಇದ್ದೀನಲ್ಲ ಸರ್, ನನ್ನ ಕಡೆಯಿಂದ ಕೊಡುಗೆ ಕೊಡೋದಕ್ಕೆ. ಆಮೇಲೆ ಇನ್ನೊಂದು, ಈ ಸಿನಿಮಾ ಮೇನ್ ನನಗೆ ಈ ಪವನ್ ಹೇಳಿದ್ರು 5 ನಿಮಿಷದಲ್ಲಿ ನನ್ನ ಕಥೆ ಒಪ್ಕೊಂಡ್ಬಿಟ್ಟೆ ಅಂತ. ರೀಸನ್, ನನಗೆ ಥ್ರೂ ಔಟ್ ಕಥೆನಲ್ಲಿ ನನಗೆ ಕಣ್ಮುಂದೆ ಇದ್ದಿದ್ದು ನನ್ನ ಮಗಳು. ಆ ಪಾತ್ರ ಇವರು ಮಾಡಿದ್ದಾರೆ, ರಾಜ್ನಿ ಅವರು. ನನಗೊಂದು ಮಗಳಿದ್ದಾಳೆ ಅನ್ನೋದು ಒಂದೇ ಒಂದು ಉದ್ದೇಶ ನಾನು ಈ ಸಿನಿಮಾ ಮಾಡಿರೋದು, ಬೇರೆ ಇನ್ನೇನು ಅಲ್ಲ. ಈ ಪರಿಸ್ಥಿತಿ ಏನಾದರೂ ನನ್ನ ಮನೆಯಲ್ಲಿ ನನ್ನ ಮಗಳಿಗಾದರೆ ನಾನು ಕಾನೂನನ್ನ ಕೈಗೆ ತಗೊಳ್ತೀನ, ನಾನು ಯಾವ ರೀತಿ ಹೋರಾಟ ಮಾಡ್ತೀನಿ. ಈಗ ಮಾತಾಡ್ಬೇಕಾದ್ರೂ ಭಾವುಕ ಆಗ್ತೀನಿ, ಅಂದ್ರೆ ಅಷ್ಟು ಕಿಚ್ಚಿದೆ ನನಗೆ ಆ ವಿಷಯದ ಬಗ್ಗೆ. But there was always an activist inside you. ಈ film ಮೂಲಕ because you're reaching the president ಅಂತ ಹೇಳ್ತೀರಾ. ಅಲ್ಲ, ಅದೇ ಮಗಳನ್ನ ವಿಚಾರ, ಕಥೆ ಸ್ಟಾರ್ಟ್ ಆದ ಆ ಕಥೆನಲ್ಲಿ ಯಾವಾಗ ಒಂದು ತಾಯಿ ಒಂದು ಮಗು ಅನ್ನೋ ವಿಚಾರ ಬಂತಲ್ಲ, ಅದು ಗೊತ್ತಿಲ್ಲದೆ ಐ ವಾಸ್ ಸೋ ಮೆಸ್ಮರೈಸ್ಡ್. ಅದರಲ್ಲಿ ಅಷ್ಟು ಇನ್ವಾಲ್ವ್ ಆಗಿದೆ ಅಂದರೆ ನಾನು ಪವನ್ ಒಂದು 100-200 ಸಲ ಕಥೆ ಹೇಳಿರ್ಬೋದು, ಯಾರ್ಯಾರಿಗೋ ಕರ್ಕೊಂಡು ಹೋಗಿ ಹೇಳಿಸಿರ್ಬೋದು, ಏನೇನೋ ಮಾಡಿರ್ಬೋದು. ಪ್ರತಿ ಸಲ ಹತ್ತಿದ್ದೀನಿ ನಾನು, ಪ್ರತಿ ಸಲ ಎಡಿಟಿಂಗ್ ಟೇಬಲ್ನಲ್ಲಿ ಹತ್ತಿದ್ದೀನಿ, ಪ್ರತಿ ಸಲ ಸಿನಿಮಾ ಶೋ ಆದಾಗಲೂ ಹತ್ತಿದ್ದೀನಿ ನಾನು. ಓನ್ಲಿ ಒಂದು ಫ್ಯಾಕ್ಟರ್ ನನಗೆ ಮಗಳಿರೋದು. ಒಂದು ಚಿಕ್ಕ ಮಗುಗೆ, ಒಂದು ಹೆಣ್ಣಿಗೆ ಏನಾದರೂ ಒಂದು ಅತ್ಯಾಚಾರ ಆದರೆ ಏನಾಗ್ಬೋದು, ಆಮೇಲೆ ಅದಕ್ಕೆ ಸರಿಯಾದ ಟೈಮಲ್ಲಿ ನ್ಯಾಯ ಸಿಗದೆ ಇದ್ದಾಗ ನಾವು ಕಾನೂನಿಗೆ ತೊಗೊಂಡ್ರೆ ಮತ್ತೆ ನಾವು ಅಪರಾಧ. ಸೊಲ್ಯೂಷನ್ ಏನಿದೆ? ಇವಾಗ ನಾವು ಬೈಕಲ್ಲಿ ಹೋಗ್ಬೇಕಾದ್ರೆ ಸರ್ಕಾರ ಹೇಳುತ್ತೆ ಹೆಲ್ಮೆಟ್ ಹಾಕೊಳ್ಳಿ ಅಂತ, ಅಷ್ಟು ಕಾಳಜಿ ಇದೆಯಲ್ಲ, ನಮ್ಮ ತಲೆ ಹೊಡೆದು ಹೋಗ್ಬಾರ್ದು, ಹೆಲ್ಮೆಟ್ ಹಾಕೊಳ್ಳಿ ಅಂತ. ಹೆಣ್ಮಕ್ಳಿಗೆ ರೇಪ್ ಆಗಬಾರ್ದು, ಚಿಕ್ಕ ಮಕ್ಳು ಕಿಡ್ನಾಪ್ ಆಗಬಾರ್ದು, ಚಿಕ್ಕ ಮಕ್ಳು ರೇಪ್ ಆಗಬಾರ್ದು ಅನ್ನೋದಕ್ಕೆ ಏನು ಮಾಡ್ತಾ ಇದ್ದೀರಾ? ಮೈ ಕ್ವಶನ್. ಆ ಕಾಳಜಿ ತೋರಿಸಿ, ಅದಕ್ಕೇನು ಲಾ ತರ್ತಾರೆ? ಆದಮೇಲೆ ಜಸ್ಟಿಸ್ ಮಾಡೋದಕ್ಕೆ ನೀವು ಅದಕ್ಕೆ ಪಾಕ್ಸೋ ಆಕ್ಟ್ ತರ್ತೀರಾ, ಅಥವಾ ಇನ್ನೊಂದು ರೇಪಿಗೆ ಇನ್ನೊಂದಷ್ಟು ಏನೋ ಪಾಯಿಂಟ್ಸ್ಗಳಿದ್ದಾವೆ, ಅದಕ್ಕೆ ಇಷ್ಟು ಪ್ರೂಫ್ ತೊಗೊಂಬನ್ನಿ, DNA ತೊಗೊಂಬನ್ನಿ, ಎಲ್ಲ ಲಾ ಪಾಯಿಂಟ್ಸ್ ಇದ್ದಾವೆ. ಆಗದೆ ಇರೋದಕ್ಕೆ ಏನು ಮಾಡ್ತಾ ಇದ್ದೀವಿ? ಅದಕ್ಕೆ ಯಾರು ಯುದ್ಧ ಸಾರಬೇಕು? ಅಲ್ಲ, ಆಗದೆ ಇರೋದಕ್ಕೆ ಏನು ಮಾಡ್ಬೇಕು ಸರ್? ಒಬ್ಬ ಯೋಚನೆ ಮಾಡಬಾರ್ದು. ಒಂದು ಹೆಣ್ಣಿಗೆ ಕೆಟ್ಟ ದೃಷ್ಟಿಯಿಂದ ನೋಡೋದಾಗ್ಲಿ, ಅದು ಅವಳನ್ನ ಮುಟ್ಟೋದಾಗ್ಲಿ, ಆ ಆಲೋಚನೆ ಮಾಡಬಾರ್ದು. ಆಗದೆ ಇರೋದಕ್ಕೆ ಏನು ಮಾಡ್ತೀರಾ ಸರ್? ಅದಕ್ಕೆ ಒಂದು ಪ್ರಿಕಾಷನರಿ, ಈಗ ನೀವು ಹೆಲ್ಮೆಟ್ ಹೇಳ್ತೀರಾ, ಇನ್ನೊಂದೇನೋ ಸಾಕಷ್ಟು ಎಲ್ಲ ಪ್ರೊಟೆಕ್ಷನ್ಸು ಅದೆಲ್ಲ ಹೇಳ್ತೀರಾ ವಿಚಾರಗಳು, ಅದಕ್ಕೆಲ್ಲ ನಿಮಗೆ ಮುಂಜಾಗ್ರತೆಗಳು ಇದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಸರ್ಕಾರದಲ್ಲಿ ಎಲ್ಲ ಕಡೆ. ಹೆಣ್ಣಿನ ರಕ್ಷಣೆ ಯಾವಾಗ ಗಾಂಧೀಜಿ ಯಾವುದೋ ಟೈಮಲ್ಲಿ ಹೇಳಿದ್ರು, ಯಾವಾಗ ರಾತ್ರಿ 12 ಗಂಟೆ ಒಂದು ಹೆಣ್ಮಗಳು ಯಾವುದು ಭಯ ಇಲ್ಲದೆ ಬೀದಿನಲ್ಲಿ ಒಂಟಿಯಾಗಿ ಓಡಾಡ್ತಾಳೋ ಅವತ್ತು ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ. ಸಿಕ್ಕಿದೆಯಾ ಸರ್? ಕೇಳಿ, ಸಿಕ್ಕಿದೆಯಾ ಸರ್? ಯಾಕೆ ಹೋಗ್ಬೇಕು ಸರ್? ಹೋಗುವಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಬೇಕು? ಅದೇ ಯುದ್ಧ ಸರ್. ಸೊಲ್ಯೂಷನ್ ಇವಾಗ ಅದೇ ನಮ್ಮ ಅಭಿಪ್ರಾಯ ಸರ್ ಹೇಳಿದಾಗೆ ನಾವು ಒಂದು ಸಜೆಷನ್ ಕೊಡ್ಬೋದು, ನಮ್ಮ ಅಭಿಪ್ರಾಯ ಕೊಡ್ಬೋದು. ಸಾಕಷ್ಟು ಸಿನಿಮಾಗಳಲ್ಲಿ ಈ ರೀತಿಯ ಕಥೆಗಳು ಮತ್ತು ಈ ರೀತಿಯ ಒಂದು ಯಾವುದಾದ್ರ ಸಿನಿಮಾ ರೂಪವಾಗಿ ಹೋಗುತ್ತೆ ಅದು ಸಿನಿಮಾ. ನಾನು ಬೆಂಗಳೂರಿಂದ ಇವತ್ತಿಗೂ ನೆನಪಿದೆ, ಒಂದು VRL ಬಸ್ಸಲ್ಲಿ 200 ರೂಪಾಯಿ ಬಸ್ ಟಿಕೆಟ್ ಇಂದ ನಾನು ಬಂದೆ ಸರ್. ಸ್ಲೀಪರ್ ಕ್ಲಾಸಲ್ಲಿ ನನ್ನ ಪಕ್ಕದ ಗ್ಲಾಸು ಮುರಿದೋಗಿತ್ತು, ಈಗಲೂ ನೆನಪಿದೆ, ಅದು ಚೂರು ಪಕ್ಕದಲ್ಲಿ ಬಿದ್ದಿತ್ತು. ನನಗೆ ಅದೇನೋ ಅಪಶಕುನ ಅಂತ ಅನಿಸ್ತಾ ಹೋಗುತ್ತೆ ಆಕ್ಚುಲಿ, ಅಂದ್ರೆ ಗ್ಲಾಸ್ ಮುರಿದಿತ್ತು, ಈ ಥರದೆಲ್ಲ ಇರ್ತಾವಲ್ಲ ವಿಚಾರಗಳು. ಅಷ್ಟು ಇಟ್ಕೊಂಡು ಬಂದವನು ನಾನು ಬೀದಿನಲ್ಲಿ ಫೋಟೋ ಇಟ್ಕೊಂಡು ಚಾನ್ಸ್ ಎಲ್ಲ ಕೇಳ್ಕೊಂಡು ಇವತ್ತು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಸರ್, 2ನೇ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ರೀಸನ್ ಏನಂದ್ರೆ ಸರ್, ನನಗೆ ದುಡ್ಡಿನ ಶಕ್ತಿ ಅಲ್ಲ, ನನಗೆ ಇರೋಷ್ಟು ಸ್ನೇಹಿತರು ಎಷ್ಟಂತ ನೀವು ಲೆಕ್ಕ ಹಾಕೋಕ್ಕೂ ಆಗಲ್ಲ. ನನಗೆ ಇರೋಂಥ ಕಲಾವಿದ ಸ್ನೇಹಿತರು, ತಾಂತ್ರಿಕ ವರ್ಗದ ಸ್ನೇಹಿತರು, ಮಾಧ್ಯಮ ಸ್ನೇಹಿತರು ಎಷ್ಟು ಜನ ಇದ್ದಾರೆ ಅಂತ ನಾನು ಒಂದು ಪಟ್ಟಿ, ನನ್ನ ಫೋನ್ ಲಿಸ್ಟ್ ನಾನು ತೆಗೆದ್ರೆ, ಸಿನಿಮಾ ಈಗ ನಾಳೆ ಪ್ರಚಾರ ಮಾಡೋಕ್ಕೆ ಯಾರ್ಯಾರಿಗೆ ಬ್ರಾಡ್ಕಾಸ್ಟ್ ಮೆಸೇಜ್ ಮಾಡಲಿ ಅಂದರೆ ನೋಡಿದ್ರೆ ಸರ್ ನನಗೆ ಆಶ್ಚರ್ಯ ಆಗುತ್ತೆ. ಇಂಥ ವ್ಯಕ್ತಿಗಳೆಲ್ಲ ನನಗೆ ಪರಿಚಯ ಇದೆ, ಇಂಥ ವ್ಯಕ್ತಿಗಳು ನನ್ನ ಜೊತೆಗಿದ್ದಾರೆ. ಅವರಾಗೆ ಫೋನ್ ಮಾಡಿ ಹೇಳ್ತಾರೆ, ಸಿನಿಮಾ ಯಾವಾಗ ರಿಲೀಸ್ ತಲೆ ಕೆಡ್ಸ್ಕೊಬೇಡ, ನಾವಿದ್ದೀವಿ ಅಂತ. ಹೋದ್ರೆ ದುಡ್ಡು ಹೋಗುತ್ತೆ ಸರ್, ಸಂಪಾದನೆ ಮಾಡಿದ್ರೆ ಅದಕ್ಕಿಂತ ದೊಡ್ಡದು ಇದೆ ನನ್ನ ಹತ್ರ. ಇನ್ನೊಂದು ಮಾಡ್ತೀನಿ ಸರ್ ಮತ್ತೆ. ಪೆಂಡಿಂಗ್ ಇದೆ, ಯಾಕೆ ಈ ಆನ್ಸರ್ ಕೊಟ್ಮೇಲೆ ಕ್ವಶನ್ಸ್ ಮಾಡ್ತೀವಿ? ಯಾಕೆ ಚಾಪ್ಟರ್ 2 ಚಾಪ್ಟರ್ 1 ಚಾಪ್ಟರ್ 2 ನೀವು
ಅಲ್ಲ, ಸಿನಿಮಾ